ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCಯಲ್ಲಿ 2024ರಲ್ಲಿ ಹೊರಡಿಸಿರುವಂತಹ ಒಂದು ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಒಂದು ಅರ್ಜಿ ಸಲ್ಲಿಕೆ ಈಗಾಗಲೇ ಮುಗಿದೋಗಿದೆ. ಅದರ ಒಂದು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಫಿಸಿಕಲ್. ಅಂದರೆ ಅವರು ಎಲ್ಲರೂ ಇದಕ್ಕೆ ಒಂದು ವಿವಾದವನ್ನು ಮಾಡಿದ್ರು ಎಕ್ಸಾಮ್ ನಡೆಸ್ಬೇಕಂತೇಳಿ, ಆದರೆ ಅದು ಯಶಸ್ಸಾಗಲೇ ಇಲ್ಲ. ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು 10th ಬೇಸಿಸ್ ಮೇಲೆ ನಿಮಗೆ ಫಿಸಿಕಲನ್ನು ಮಾಡ್ತಾರೆ. ಆ ನಂತರ ನಿಮಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೂಲಕ ನಿಮ್ಮನ್ನು ಆಯ್ಕೆಯನ್ನು ಮಾಡ್ತಾರೆ. ಬಟ್ ಇದಕ್ಕೆ ಎಷ್ಟು ಪರ್ಸೆಂಟ್ ಇದ್ದವರು ನೀವು 1:5 ರೇಷದಲ್ಲಿ ಆಯ್ಕೆ ಆಗ್ತೀರಿ ಎಂಬುದನ್ನು ನಾನು ಈಗ ಹಿಂದೆ ಒಂದು ವಿಡಿಯೋವನ್ನು ನಾವು ಮಾಡಿ ಹಾಕಿದ್ದೇವೆ. ಆ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ ಒಂದು ನಿಗಮಕ್ಕೆ ಎಷ್ಟೆಷ್ಟು ಕಟ್ ಆಫ್ ಇರಬಹುದು ಎಂಬುದನ್ನು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಅಫಿಷಿಯಲ್ ಫಿಸಿಕಲ್ ಡೇಟ್ಸು ಮತ್ತು ಆ ಫಿಸಿಕಲ್ ಯಾವಾಗಿನಿಂದ ಸ್ಟಾರ್ಟ್ ಆಗ್ಬೋದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಅದೇ ರೀತಿಯಾಗಿ 70% ಇದ್ದವರಿಗೆ ಜಾಬ್ ಫಿಕ್ಸ್ ಎಂಬುದು ಒಂದು ತಮ್ಮಲ್ಲಿ ಬಂದಿರುವಂಥದ್ದನ್ನು ನೀವು ಗಮನಿಸಿರ್ತೀರಿ. ಇದು ಯಾಕೆ ಎಂಬುದನ್ನು ಸಹ ಇವತ್ತು ನಾವು ನೋಡ್ತಾ ಹೋಗೋಣ. ಎಲ್ಲರೂ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲಿಗೆ ಬಂದುಬಿಟ್ಟು ಅಫಿಷಿಯಲ್ ಫಿಸಿಕಲ್ ಡೇಟ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಡಿಸೆಂಬರ್ನಲ್ಲಿಯೇ ಈಗಾಗಲೇ ನಿಮಗೆ ಒಂದು ಅರ್ಜಿ ಸಲ್ಲಿಸುವಂತಹ ಲಿಂಕ್ ಮತ್ತು ಅರ್ಜಿ ಸಲ್ಲಿಸುವಂತಹ ಅವಧಿ ಮುಕ್ತಾಯಗೊಂಡಿದೆ. ಈಗ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ನಿಮ್ಮನ್ನು 1:5 ರೇಷದಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದ ನಂತರ ನಿಮ್ಮೆಲ್ಲರಿಗೂ ಒಂದು ಪ್ರವೇಶ ಪತ್ರಗಳನ್ನ, ಈ ಒಂದು ಅಡ್ಮಿಟ್ ಕಾರ್ಡನ್ನು ಫಿಸಿಕಲ್ಗಾಗಿ ಬಿಡುಗಡೆ ಮಾಡ್ತಾರೆ. ಇದು ಯಾವಾಗ ಬಿಡುಗಡೆ ಮಾಡ್ತಾರೆ ಎಂಬುದನ್ನು ನೋಡೋದಾದರೆ, ಮೊದಲಿಗೆ ಬಂದುಬಿಟ್ಟು ಈ ಒಂದು 1:5 ರೇಷದ ಒಂದು ಶಾರ್ಟ್ ಲಿಸ್ಟ್ ಬಂದುಬಿಟ್ಟು ಸರಿಸುಮಾರು ನಿಮಗೆ ಫೆಬ್ರವರಿಯಲ್ಲಿ ಬಿಡುವಂತಹ ಸಾಧ್ಯತೆ ಹೆಚ್ಚಿದೆ. ಫೆಬ್ರವರಿ ಮಿಡ್ಡಲ್ಲಿ ಬಿಡುವಂತಹ ಸಾಧ್ಯತೆ ಹೆಚ್ಚಿದೆ. ನೆಕ್ಸ್ಟು ನಿಮಗೆ ಒಂದು ಅಡ್ಮಿಟ್ ಕಾರ್ಡು ಇವೆಲ್ಲ ಪ್ರೊಸೆಸ್ಸು ಆರಂಭವಾಗುವಂಥದ್ದು ಈ ಒಂದು ಫಿಸಿಕಲ್ ಡೇಟ್ಸ್ ಬಗ್ಗೆ ನೋಡಿ. ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದು ಫೆಬ್ರವರಿಯಲ್ಲಿ ಮಿಡ್ಡಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಿದೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಅಡ್ಮಿಟ್ ಕಾರ್ಡು ಇವೆಲ್ಲ ಪ್ರೊಸೆಸ್ ಬಂದುಬಿಟ್ಟು ನಿಮಗೆ ಮಾರ್ಚಲ್ಲಿ ಆಗ್ತದೆ. ಮಾರ್ಚ್ ಫಸ್ಟ್ ವೀಕಿಂದ ನಿಮಗೆ ಪ್ರವೇಶ ಪತ್ರಗಳು ಬರುವಂತಹ ಸಾಧ್ಯತೆ ಹೆಚ್ಚಿದೆ. ನೆಕ್ಸ್ಟ್ ನಿಮ್ಮ ಒಂದು ಫಿಸಿಕಲ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಎಂಬುದನ್ನು ನೋಡೋದಾದರೆ, ಈ ಒಂದು ಮಾರ್ಚ್ ಮಿಡ್ಡಿಂದ ಅಥವಾ ಲಾಸ್ಟ್ ವೀಕಿಂದ ನಿಮ್ಮ ಒಂದು ಫಿಸಿಕಲ್ಲು ಸ್ಟಾರ್ಟ್ ಆಗ್ತದೆ. ನಿಮ್ಮ ಫಿಸಿಕಲ್ ಕೊನೆಗೊಳ್ಳುವಂಥದ್ದು ಏಪ್ರಿಲಲ್ಲಿ. ಯಾಕೆ ಅಂತಂದರೆ ಸರಿಸುಮಾರು ಒಂದು 2,000ಕ್ಕೂ ಅಧಿಕ ಒಂದು ಹುದ್ದೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈ 2,000ಕ್ಕೂ ಅಧಿಕ ಅಂತಂದರೆ 1:5 ಅಂತಂದರೆ 10,000 ಜನಕ್ಕೆ ಅವರು ಫಿಸಿಕಲ್ನ ಮಾಡ್ತಾರೆ. ಏನಿಲ್ಲಂದ್ರೆ ಒಂದು ವಾರ ಅಥವಾ 5 ದಿನಗಳಲ್ಲಿ ನಿಮ್ಮ ಒಂದು ಫಿಸಿಕಲ್ ಕಂಪ್ಲೀಟ್ ಆಗ್ತದೆ. ಫಿಸಿಕಲ್ಲು ಮತ್ತು ಆ ಫಿಸಿಕಲಲ್ಲಿ ಒಂದು 5 ಸ್ಪೋರ್ಟ್ಸ್ ಇವೆ ಮತ್ತು ಕಂಬ ಹತ್ತುವುದು. ಆ ಕಾರಣಕ್ಕಾಗಿ ಒಂದು ಮಾರ್ಚ್ ಲಾಸ್ಟ್ ವೀಕಲ್ಲಿ ಆರಂಭ ಆಗಿ ಏಪ್ರಿಲ್ ಫಸ್ಟ್ ವೀಕಲ್ಲಿ ಮುಗಿಬೋದು. ಈ ಒಂದು ಪ್ರೊಸೆಸ್ಸು ನಡಿಬೋದು. ನಿಮ್ಗೆ ಈಗಾಗಲೇ ಗೊಂದಲ ನಿವಾರಣೆ ಆಗಿದೆ ಅಂದ್ಕೊಳ್ತೇನೆ. ಅಫಿಷಿಯಲ್ ಫಿಸಿಕಲ್ ಡೇಟ್ಸ್ ಬಂದುಬಿಟ್ಟು ಮಾರ್ಚಲ್ಲಿ ಇರ್ತದೆ. ನಿಮ್ಮ ಒಂದು 1:5 ರೇಷದ ಒಂದು ಶಾರ್ಟ್ ಲಿಸ್ಟ್ ಬಂದುಬಿಟ್ಟು ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡ್ತಾರೆ. ಈ ಒಂದು ತಿಂಗಳಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಅಪ್ಡೇಟ್ ಬರುವುದಿಲ್ಲ. ನೋಡ್ತಾ ಹೋಗ್ಬೋದು. ಈ ಒಂದು 70% ಜಾಬ್ ಫಿಕ್ಸ್ ಅಂತೇಳಿ ಹೇಳಿದೆ. 70% ಯಾವುದಕ್ಕೆ ಜಾಬ್ ಫಿಕ್ಸ್ ಎಂಬುದನ್ನು ನೋಡಿದ್ರೆ, 70% ಬಂದುಬಿಟ್ಟು ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದೀರಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಿ ಅಂತಂದರೆ ನಿಮಗೆ 70% ಇತ್ತು ಅಂತಂದರೆ ನೀವು 100% ಜಾಬನ್ನು ತೆಗೆದುಕೊಳ್ಬೋದು. ಉಳಿದಂಥ ಕ್ಯಾಟಗರಿ ವೈಸು ಕಟ್ ಆಫನ್ನು ಈಗಾಗಲೇ ನಾನು ಮಾಡಿದ್ದೇನೆ. ಆ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಹೀಗೆ ಹೋಗಿ ಆ ಒಂದು ವಿಡಿಯೋನ ನೋಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಕ್ಕಾಗಿ ಧನ್ಯವಾದ.